ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತು ನಮ್ಮ ಚಿಕ್ಕಪ್ಪ ಏಡಿ ಕೂಳಿನ ಹೇಗೆ ಎಷ್ಟು ಜಾಗ್ರತೆಯಿಂದ ಆ್ಯಂಡ್ ಎಷ್ಟು ಪೇಷನ್ಸಿಂದ ಹೆಣಿತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ನಾವು ನಮ್ಮ ತವ್ರ ಮನೆಗೆ ಮಾಲೈಕೆ ಹೋದಾಗ ಅವರು ಇದನ್ನು ಕೂತ್ಕೊಂಡು ಸೈಲೆಂಟಾಗಿ ಕೆಲಸನ ಮಾಡ್ತಾಯಿದ್ರು. ನಾವು ಏನಂತ ನೋಡಿದ್ರೆ ತುಂಬಾ ಖುಷಿ ಆಯಿತು. ಇದು ನಮ್ಮ ಅಜ್ಜರೆಲ್ಲ ಮಾಡ್ತಾ ಇದ್ದಂಥ ಒಂದು ಕುಲಕಸುಬು ಇದು. ಸೊ ಇವರು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ರು. ಇದನ್ನು ಮಾಡೋದು ನೋಡಿ ನಮ್ಮ ಅಜ್ಜರೆಲ್ಲ ನಮ್ಗೆ ನೆನಪಾಗೋದ್ರು. ಅವ್ರು ಸುಮ್ಮನೆ ಕೂಗ್ತಾ ಇರಲಿಲ್ಲ. ನಮ್ಮ ಅಜ್ಜ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಿದ್ರು. ಈ ಥರ ಬಿದಿರುಗಳನ್ನೆಲ್ಲ ತೊಗೊಂಡ್ಬಿಟ್ಟು ಈ ಥರ ಏಡಿ ಕೂಳೆನೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ನಮ್ಮ ಚಿಕ್ಕಪ್ಪ ಎಷ್ಟು ನೀಟಾಗಿ ಮಾಡಿ ಹೆಣಿತಾ ಇದ್ರು. ಒಂದೊಂದೇ ಕಡ್ಡಿಗಳನ್ನು ಸಿಕ್ಕಿಸ್ತಾ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಇದು ಮಾಡಿ ನಮ್ಮ ಜೊತೆನೂ ಮಾತಾಡ್ತಾ ಅವ್ರ ಪಾಡಿಗೆ ಅವ್ರು ಮಾಡ್ತಾನೆ ಇದ್ರು. ನೋಡಿ ತುಂಬಾ ಖುಷಿ ಆಯಿತು. ಸೊ ನಿಮ್ಮ ಮನೇಲೂ ಯಾರಾದರೂ ಈ ಥರ ಕುಲಕಸುಬನ್ನ ಕಂಟಿನ್ಯೂ ಮಾಡ್ತಾಯಿದ್ರೆ ಅವ್ರನ್ನ ಪ್ರೋತ್ಸಾಹ ಮಾಡಿ. ಯಾಕಂದರೆ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ಈ ಥರದೆಲ್ಲ ಕಂಡು ಬರೋದೇ ಇಲ್ಲ. ತುಂಬಾ ಇವಾಗೆಲ್ಲ ಸಿಸ್ಟಮ್ ವರ್ಕ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಈ ಥರ ಇದು ಮಲೆನಾಡಲ್ಲಿ ಏಡಿ ಕೂಳೆ ಅಂತ, ಏಡಿಗಳನ್ನ ಹಿಡಿಲಿಕ್ಕೆ ಬಳಸುವಂಥ ಒಂದು ಕೂಳೆ. ಇದಕ್ಕೆ ಏನಾದರೂ ಹಾಕಿ ಇಟ್ಟರೆ ಏಡಿಗಳು ಸಿಗುತ್ತವೆ. ಸೊ ಅದನ್ನು ಅವ್ರು ಮಾಡ್ತಾಯಿದ್ರು. ಆಲ್ರೆಡಿ ಒಂದು ಮಾಡಿ ಇಟ್ಬಿಟ್ಟಿದ್ರು. ತುಂಬ ಜನ ಇದನ್ನೇ ಒಂದು ಸಂಪಾದನೆ ಆಗಿ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈ ಥರ ಮಾಡಿ ಮಾರಾಟ ಮಾಡೋದ್ರಿಂದ ಅವರ ಜೀವನ ಸಾಗ್ತಾ ಇರುತ್ತೆ. ಕೆಲವರು ಸುಮ್ಮನೆ ಈ ಥರ ಮನೆ ಯೂಸಿಗೆ ಅಂತ ಮಾಡ್ಕೋತಾ ಇರ್ತಾರೆ. ನೋಡಿ ಅವ್ರು ಎಷ್ಟು ಇದು ಓಟೆ ಬಿದ್ದರು ಅಂತ ತುಂಬಾ ಶಾರ್ಪಾಗಿರುತ್ತೆ ಈ ಬಿದ್ದರು. ನೀವೇ ನೋಡ್ತಾ ಇದ್ದೀರಲ್ಲ ಅವ್ರು ಎಷ್ಟು ತಾಳ್ಮೆಯಿಂದ ಒಂದೊಂದೇ ಕಡ್ಡಿಗಳನ್ನು ಸಿಕ್ಕಿಸ್ತಾ ಮಾಡ್ತಾಯಿದ್ದಾರೆ ಅಂತ. ಅದನ್ನು ಹಾಗೆ ಮುಟ್ಟಿದ್ರೆ ಸಹಿತ ಕೈಯು ಕೊಯ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಕಲ್ತಿರೋರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಫಸ್ಟಿಗೆ ಅವ್ರು ಈ ಥರ ಎಲ್ಲ ಕಡ್ಡಿಗಳನ್ನು ಚೆನ್ನಾಗಿ ಕೆತ್ತಿಬಿಟ್ಟು ನೀಟಾಗಿ ಮಾಡಿ ದಾರ ಥರ ಎಳ್ಕೊಬಿಟ್ಟು ಮಾಡ್ಕೋತಾರೆ. ನೋಡಿ ತುಂಬಾ ಖುಷಿ ಆಯಿತು. ಗೊಬ್ಬರದ ಬುಟ್ಟಿ ಅಂತ ಮಲೆನಾಡಲ್ಲಿ ದನಿಂದು ಗೊಬ್ಬರ ಹೊರ್ಲಿಕ್ಕಂತನೂ ಅವಾಗೆಲ್ಲ ಬುಟ್ಟಿಗಳನ್ನು, ಇವಾಗೆಲ್ಲ ಫೈಬರ್ ಬುಟ್ಟಿ ಬಂದಿದೆ, ಅವಾಗೆಲ್ಲ ಈ ಥರನೇ ಗೊಬ್ಬರದ ಬುಟ್ಟಿಗಳನ್ನು ಮಾಡ್ಕೋತಾಯಿದ್ರು. ಈ ಥರ ಹೆಣದ್ಬಿಟ್ಟು ತುಂಬ ಜನ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ನಿಮ್ಮ ಕಡೆನೂ ಇದೇ ಥರ ಯಾರಾದರೂ ಮಾಡ್ತಾಯಿದ್ರೆ ಅವರನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.